ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಜೋರಾಗಿದೆ. ಅದ್ರ ಬಗ್ಗೆ ಒಂದು ಕಡೆ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ, ತುಂಗಭದ್ರಾ ನದಿಯ ಒಡಲಿಗೆ ಯಾರೆಲ್ಲ ಕನ್ನ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಿದೆ. ಬ್ರೇಕಿಂಗ್ ನೋಡ್ತಾ ಹೋಗೋಣ. ಎಲ್ಲಿ ಈ ಅಕ್ರಮ ದಂಧೆ ಆಗ್ತಾ ಇರುವಂಥದ್ದೇಳಿ ಗಣಿ ಸಚಿವರ ತವರಲ್ಲಿ ಅಕ್ರಮ ಮರಳು ದಂಧೆ ಆಗ್ತಾ ಇದೆ. ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಬ್ರೇಕಿಂಗ್ ನೋಡ್ತಾ ಹೋಗೋಣ. ಗಣಿ ಸಚಿವರ ತವರಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ತಡರಾತ್ರಿ ನದಿಗೆ ಇಳಿಯುತ್ತವೆ ಹಿಟಾಚಿ JCBಗಳು. ರಾತ್ರೋರಾತ್ರಿ ಓಡಾಡ್ತವೆ 10 ಮರಳು ಲಾರಿಗಳು. ಜಿಲ್ಲಾಧಿಕಾರಿ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ದಾವಣಗೆರೆಯಲ್ಲಿ ಹೊನ್ನಳ್ಳಿ ನ್ಯಾಮತಿಯಲ್ಲಿ ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿದೆ. ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳೇ ಸಾಥನ್ನು ನೀಡ್ತಾ ಇದ್ದಾರೆ. ದಂಧೆಕೋರರಿಗೆ, ಪೊಲೀಸರಿಗೆ, ಗಣಿ ಅಧಿಕಾರಿಗಳಿಗೆ ಲಂಚ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ಗಾಡಿಗೆ ಇಷ್ಟು ಅಂತ ಅಧಿಕಾರಿಗಳಿಗೆ ಹಫ್ತಾ ಫಿಕ್ಸ್ ಆಗಿದೆ. ಕಾಕಿ ಖಾದಿಯ ಕರಿನೇಳಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ರಾತ್ರಿ ವೇಳೆ ರಾಜಾರೋಷವಾಗಿ ನಡೆಯುತ್ತಿದೆ ಅಕ್ರಮ ಮರಳು ದಂಧೆ. ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪರಿಸ್ಥಿತಿ ದಾವಣಗೆರೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಇದು ಹೊನ್ನಳ್ಳಿ ಮತ್ತು ನ್ಯಾಮತಿಯ ಮರಳು ದಂಧೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಇದು ಗಣಿ ಸಚಿವರ ತವರಲ್ಲಿ ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿದೆ. ತಡರಾತ್ರಿಗೆ ನದಿಗೆ ಇಳಿತಾವೆ ಹಿಟಾಚಿ ಮತ್ತು JCBಗಳು. ರಾತ್ರೋರಾತ್ರಿ ಓಡಾಡ್ತವೆ 10 ಮರಳು ಲಾರಿಗಳು. ಜಿಲ್ಲಾಧಿಕಾರಿ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ದಾವಣಗೆರೆಯಲ್ಲಿ ಹೊನ್ನಳ್ಳಿ ನ್ಯಾಮತಿಯಲ್ಲಿ ಅಕ್ರಮ ಮರಳು ದಂಧೆ ಜೋರಾಗಿದೆ. ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳೇ ಸಾಥ್ ನೀಡ್ತಿದ್ದಾರೆ ಅನ್ನೋ ಮಾಹಿತಿ. ಪೊಲೀಸರಿಗೆ, ಗಣಿ ಅಧಿಕಾರಿಗಳಿಗೆ ಲಂಚ ಫಿಕ್ಸ್ ಆಗಿದೆಯಂತೆ. ಗಾಡಿಗಿಷ್ಟು ಅಂತೇಳಿ, ಗಾಡಿಗೆ ಇಷ್ಟು ಅಂತ ಅಧಿಕಾರಿಗಳಿಗೆ ಹಫ್ತಾ ಫಿಕ್ಸ್ ಆಗಿದೆ. ಕಾಕಿ ಖಾದಿ ಕರಿನೇಳಲ್ಲೇ ನಡೀತಾ ಇದೆ ಅಕ್ರಮ ಮರಳು ದಂಧೆ. ರಾತ್ರಿ ವೇಳೆ ರಾಜಾರೋಷವಾಗಿ ನಡೆಯುತ್ತಿದೆ ಅಕ್ರಮ ಮರಳು ದಂಧೆ. ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ದಾವಣಗೆರೆಯಲ್ಲಿ? ಇದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಇದು ಗಣಿ ಸಚಿವ SS ಮಲ್ಲಿಕಾರ್ಜುನ್ ಅವರ ತವರು ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಅವ್ಯಾಹತವಾಗಿದೆ. ತುಂಗಭದ್ರಾ ನದಿಯ ಒಡಲಿಗೆ ಕನ್ನವನ್ನು ಹಾಕಿದ್ದಾರೆ. ರಾತ್ರೋರಾತ್ರಿ ಹಿಟಾಚಿ JCBಗಳು ನದಿಗೆ ಇಳಿದು ಮರಳನ್ನು ಎತ್ತುತ್ತಾ ಇದ್ದಾವೆ. ರಾತ್ರೋರಾತ್ರಿ 10 ಲಾರಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ನೀವು ಎಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದು ನ್ಯಾಮತಿ ತಾಲೂಕಿನ ಹಿರೇಮಳಲಿ ಗ್ರಾಮದ ವಿಡಿಯೋ. ಇದು ಆ ದೃಶ್ಯಗಳು ನೋಡ್ತಾ ಇರುವಂಥ ವಿಡಿಯೋ. ರಾತ್ರಿ ವೇಳೆಯಲ್ಲಿ ಲಾರಿಗಳು ಬರ್ತವೆ. ಅಲ್ಲಿದ್ದಂತಹ ಮರಳನ್ನು ತುಂಬಿಸ್ಕೊಂಡು ದಾವಣಗೆರೆ, ಹರಿಹರ, ಬೇರೆ ಬೇರೆ ಭಾಗಕ್ಕೆ, ಚನ್ನಗಿರಿ, ಬೇರೆ ಬೇರೆ ಭಾಗಕ್ಕೆ ಹೋಗ್ತವೆ. ನೋಡಿ, ಬೆಳಗ್ಗೆ ಹೋಗಿ ಯಾವ ರೀತಿಯಾಗಿ ಮರಳು ಇಳಿಸ್ತಾ ಇದ್ದಾರೆ ಅಂತೇಳಿ. ಎಲ್ಲಿಂದ ಬಂತು ಈ ಮರಳು? ಇಡೀ ದಾವಣಗೆರೆ ಜಿಲ್ಲೆಗೆ ಒಂದೇ ಒಂದು ಪರ್ಮಿಟ್ ಇಲ್ಲ. ಇವತ್ತು ಎಲ್ಲೂ ಕೂಡ ಪರ್ಮಿಟ್ ಕೊಡುವಂಥ ಲ್ಯಾಂಡಲ್ಲಿ ಮರಳುಗಾರಿಕೆ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಕೇವಲ ನದಿಯ ತಟದಲ್ಲಿ, ನದಿಯ ಪಾತ್ರದಲ್ಲಿ, ತುಂಗಭದ್ರಾ ನದಿಯ ಒಡಲಿಗೆ ಕನ್ನವನ್ನು ಹಾಕಿ ಮರಳು ದಂಧೆಯನ್ನು ಮಾಡ್ತಾ ಇದ್ದಾರೆ. ಹೊನ್ನಳ್ಳಿಯಲ್ಲಿ 15ರಿಂದ 20 ಲಾರಿಗಳು ಫಿಕ್ಸ್ ಆಗಿದ್ದಾವೆ ಅನ್ನೋ ಮಾಹಿತಿ. ಯಾರಿಗೆ ಫಿಕ್ಸ್ ಆಗಿದ್ದಾರೆ? ಪೊಲೀಸರಿಗೆ ಫಿಕ್ಸ್ ಆಗಿದ್ದಾರೆ, ಅಲ್ಲಿಯ ರಾಜಕಾರಣಿಗಳಿಗೆ ಫಿಕ್ಸ್ ಆಗಿದ್ದಾರೆ, ಗಣಿ ಇಲಾಖೆ ಅಧಿಕಾರಿಗಳಿಗೆ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಒಂದು ಕಡೆ ನ್ಯೂಸ್ಗೆ ಲಭ್ಯವಾಗಿದೆ. ಗಾಡಿಗೆ ಎಷ್ಟೊತ್ತು ಫಿಕ್ಸ್ ಕೊಡೋದು? ಸರ್, ಗಾಡಿ ನಾವು ತಿಂಗಳಿಗೆ ಡೈಲಿ ಒಂದು 10,000 ಕೊಡ್ತೀವಿ, 15,000 ಕೊಡ್ತೀವಿ, ಅಥವಾ ತಿಂಗಳಿಗೆ ಒಂದು 50,000, 1 ಲಕ್ಷ, ಈ ರೀತಿ ಗಾಡಿಗೆ ಎಷ್ಟೊತ್ತು ಫಿಕ್ಸ್ ಮಾಡಿಕೊಂಡು ರಾತ್ರೋರಾತ್ರಿ ಮರಳು ದಂಧೆಯನ್ನು ಮಾಡ್ತಾರೆ. ಈ ಬಗ್ಗೆ ಈಗಾಗಲೇ ಕಳೆದ 3-4 ದಿನಗಳಿಂದ ಕೂಡ ಮಳದಿ ಗ್ರಾಮದಲ್ಲಿ ಈ ರೀತಿಯಾಗಿ ದಂಧೆ ನಡೀತಾ ಇದೆ. ಯಾರೂ ಕೂಡ ಕ್ರಮ ಕೈಗೊಂಡಿರಲಿಲ್ಲ. ನಾವು ಕೂಡ ಮೊನ್ನೆ ಒಂದು ಕಡೆ ದಿವಸ ಅಲ್ಲಿ ಸಂಬಂಧಪಟ್ಟ DYSP ಗಮನ ಕೂಡ ತಂದಿದ್ವಿ. ಈ ರೀತಿಯಾಗಿ ಮರಳು ದಂಧೆ ನಡೀತಾ ಇದೆ, ಅದ್ರ ಬಗ್ಗೆ ಗಮನ ಹರಿಸಿ ಅಂತೇಳಿ. ಅವರು ಓಕೆ ನೋಡ್ತೀನಿ ನಾನು ಅಂತೇಳಿ ಕೂತಿದ್ರು. ಗಣಿ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ಹೋದ್ಮೇಲೆ ಎಚ್ಚೆತ್ಕೊಂಡಿದ್ದಾರೆ. ನಾನೇನು ವಿಡಿಯೋ ತೋರಿಸಿದ್ದೀನಿ. ಇದು ಬುಧವಾರ ರಾತ್ರಿ ಮತ್ತು ಗುರುವಾರ ರಾತ್ರಿಯ ವಿಡಿಯೋ. ಇದು ಈಗ ಆಗ್ತಿರುವಂಥ ವಿಡಿಯೋ ಬುಧವಾರ ರಾತ್ರಿ ಮತ್ತು ಗುರುವಾರದ ವಿಡಿಯೋ. ಇದಾದ ನಂತರ ಏನು ವಿಡಿಯೋ ಎಲ್ಲ ಆಗುತ್ತೆ, ವಿಡಿಯೋ ಎಲ್ಲ ವೈರಲ್ ಆಗಿ ಈ ವಿಡಿಯೋ ಗಣಿ ಇಲಾಖೆ ಅಧಿಕಾರಿಗಳ ಕೈಗೆ ಸೇರುತ್ತೆ. ಆಗ ಗಣಿ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರ್ ಮತ್ತು AC ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಇವತ್ತು ಫೈನನ್ನು ಹಾಕಿದ್ದಾರೆ, ಸೀಸನ್ನು ಮಾಡಿದ್ದಾರೆ. ಯಾವತ್ತು? ಶುಕ್ರವಾರ. ಶುಕ್ರವಾರ ಗಣಿ ಇಲಾಖೆ ಅಧಿಕಾರಿಗಳು, AC, ತಹಶೀಲ್ದಾರ್ ಎಲ್ಲರೂ ಕೂಡ ಹೋಗಿ ಸುಮಾರು 180 ಮೆಟ್ರಿಕ್ ಟನ್ನಷ್ಟು ಮರಳನ್ನು ಸೀಸ್ ಮಾಡಿದ್ದಾರೆ. ನ್ಯಾಮತಿ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಸುಮಾರು 180 ಟನ್ ಮರಳನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಗೋವಿನಕೋವಿ, ಹೊನ್ನಳ್ಳಿ ತಾಲೂಕಿನ ಗೋವಿನಕೋವಿ ಅಲ್ಲೂ ಕೂಡ ಹೋಗಿದ್ದಾರೆ. ಅಲ್ಲಿ ಅದು ಕೂಡ ಮರಳಿನ ಪತ್ತೆ ಆಗಿರಲಿಲ್ಲ, ಮರಳ ನಿಕ್ಷೇಪ ಪತ್ತೆ ಆಗಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ವಾಪಸ್ ಬಂದಿದ್ದಾರೆ.
ಕಳೆದ 3-4 ದಿನಗಳಿಂದ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ರೀತಿಯಾಗಿ ಹೊನ್ನಳ್ಳಿ ತಾಲೂಕಿನಲ್ಲಿ ಹಾಗೂ ನ್ಯಾಮತಿ ತಾಲೂಕಿನಲ್ಲಿ ರಾತ್ರಿ ವೇಳೆ ಝೀರೋ ಮರಳು ಅಂತ, ಅಂದರೆ ಯಾವುದೇ ರೀತಿಯ ಪರ್ಮಿಟ್ ಇಲ್ಲ ಅದಕ್ಕೆ, ಝೀರೋ ಮರಳು ರಾತ್ರಿ ವೇಳೆ ದಾವಣಗೆರೆ ಜಿಲ್ಲೆಗೆ ಬರ್ತಾ ಇದೆ ಅಂತೇಳಿ, ಹೊನ್ನಳ್ಳಿಯಿಂದ ದಾವಣಗೆರೆ ಬರುತ್ತೆ ಅಂತ. ಆದರೆ ಯಾರು ಕೂಡ ಕ್ರಮವನ್ನು ಕೈಗೊಂಡಿರಲಿಲ್ಲ. ಈ ರೀತಿಯಾಗಿ ನದಿಯ ಒಡಲಿಗೆ ಕನ್ನವನ್ನು ಹಾಕಿ ಮರಳು ದಂಧೆ ಮಾಡ್ತಿರೋ ವಿರುದ್ಧ ಸಮರವನ್ನು ಸಾರಬೇಕು. ದಾವಣಗೆರೆಯಲ್ಲಿ ಈಗಾಗಲೇ ಮಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಯಾಣ ಶಾಸಕ ಬಿ ಪಿ ಹರೀಶ್ ಹಾಗೂ SS ಮಲ್ಲಿಕಾರ್ಜುನ್ ನಡೆಯುವ ಒಂದಷ್ಟು ವಾರ್ ಆಗ್ತಾ ಇದೆ, ಟಾಕ್ ವಾರ್ ಆಗ್ತಾ ಇದೆ. ಮಣ್ಣು ದಂಧೆ ನಡೀತಾ ಇದೆ ಅಂತ, ಮರಳು ದಂಧೆ ನಡೀತಾ ಇದೆ. ಹೊನ್ನಳ್ಳಿಯಲ್ಲಿ ನ್ಯಾಮತಿಯಲ್ಲಿ ಮರಳು ದಂಧೆ ನಡೀತಾ ಇದೆ. ಅಲ್ಲಿಯ ಶಾಸಕರು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಬೇಕಾಗತ್ತೆ. ಅಲ್ಲಿಯ ಶಾಸಕರ ಗಮನಕ್ಕೆ ಇದು ಬಹುಶಃ ಬಂದಿರುತ್ತೆ, ಅದು ಕೂಡ ಅವರು ಬಿಟ್ಟಿರ್ಬೋದು. ಯಾರೋ ಅವರ ಕಾರ್ಯಕರ್ತರು ಅಥವಾ BJP ಕಾರ್ಯಕರ್ತರು JDS ಕಾರ್ಯಕರ್ತರು ಯಾರೋ ಮಾಡ್ತಾ ಇರ್ತಾರೆ ಅಂತೇಳಿ ಬಿಟ್ಟಿರ್ಬೋದು, ಗೊತ್ತಿಲ್ಲ ಅದು ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತೇಳಿ. ಹೊನ್ನಳ್ಳಿಯಲ್ಲಿ ಕಳೆದ 2 ತಿಂಗಳಿಂದ ನಿರಂತರವಾಗಿ ಈ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಯಾರು ಕೂಡ ಅದನ್ನು ತಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇವತ್ತೇನು DMG ಅಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳೇನು ರೇಡ್ ಮಾಡಿದ್ದಾರೆ, ಶುಕ್ರವಾರ ರೇಡ್ ಮಾಡಿ ಒಂದಷ್ಟು 180 ಮೆಟ್ರಿಕ್ ಟನ್, ಸರಿಸುಮಾರು ಒಂದು 6-7 ಲಾರಿ ಮರಳನ್ನು ಏನು ಸೀಸ್ ಮಾಡಿದ್ದಾರೆ. ಅದನ್ನು ಸೀಸ್ ಮಾಡಿ ನೆಕ್ಸ್ಟ್ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಇಲಾಖೆ ಮತ್ತೆ ಪಾಸನ್ನು ಕೊಟ್ಟು ಪರ್ಮಿಟ್ ಮುಖಾಂತರದಲ್ಲಿ ಮರಳನ್ನು ಹೊಡಿತಾರೆ. ಈ ರೀತಿಯಾಗಿ ವ್ಯವಸ್ಥೆ ಈ ಒಂದು ಹೊನ್ನಳ್ಳಿ ಮತ್ತು ನ್ಯಾಮತಿಯಲ್ಲಿ ಇರುವಂಥದ್ದು. ದಾವಣಗೆರೆ ಬೇರೆ ಭಾಗದಲ್ಲಿ, ಹರಿಹರ ಆಗಿರ್ಬೋದು, ಬೇರೆ ಭಾಗದಲ್ಲಿ ಚನ್ನಗಿರಿ ಆಗಿರ್ಬೋದು, ಬೇರೆ ಭಾಗದಲ್ಲಿ ಈ ರೀತಿಯಾಗಿ ದಂಧೆ ನಡೀತಾ ಇಲ್ಲ. ಕೇವಲ ಹೊನ್ನಳ್ಳಿಯಲ್ಲಿ ಮಾತ್ರ ಮರಳು ದಂಧೆ ನಡೀತಾ ಇದೆ. ಈ ಹಿಂದೆ ಕೂಡ ರೇಣುಕಾಚಾರ್ಯರು ಕೂಡ ಮರಳು ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿ ಆಗಿದ್ದು, ಯಾರೋ ಬೇರೆಯವ್ರು ಮರಳು ದಂಧೆ ಮಾಡ್ತಾರೆ ಅಂತೇಳಿ. ಇವರು ಇಲ್ಲ ನಾನು ಮಾಡ್ತಾಯಿಲ್ಲ ಅವ್ರು ಮಾಡ್ತಾರೆ ಅಂತೇಳಿ ಒಂದಷ್ಟು ವಾದ ವಿವಾದಗಳಾಗಿದ್ದು. ಈಗಲ್ಲಿ ಸದ್ಯಕ್ಕೆ ಮರಳು ದಂಧೆ ಆಗ್ತಾ ಇದೆ, ಅದನ್ನು ತಡೆಯುವ ಪ್ರಯತ್ನವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಮಾಜಿ ಶಾಸಕರು ಮಾಡ್ತಾ ಇಲ್ಲ, ಹಾಲಿ ಶಾಸಕರು ಮಾಡ್ತಾ ಇಲ್ಲ, ಅಲ್ಲಿ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಯಾಕೆ ಎಲ್ರಿಗೂ ಹಫ್ತಾ ಬರ್ತಿದೆಯಾ, ಎಲ್ರಿಗೂ ಮಂತ್ಲಿ ಬರ್ತಿದೆಯಾ ಗೊತ್ತಿಲ್ಲ. ಯಾಕಂದರೆ ಒಂದೇ ಒಂದು ಸಣ್ಣ ಲಾರಿ, ಬೇರೆ ಆದ ಒಬ್ಬ ರೈತ, ಬಡ ರೈತ ಟ್ರ್ಯಾಕ್ಟ್ರಿಯಲ್ಲಿ ಮರಳು ತಗೊಂಡು ಹೋದಿಲ್ಲ, ಎತ್ತಿನ ಗಾಡಿಯಲ್ಲಿ ಮರಳು ತೆಗೆದುಕೊಂಡು ಹೋದ್ರು ಕೂಡ ಪೊಲೀಸ್ನವರು ಆವಾಜ್ ಆಗ್ತಾರೆ. ಅಂಥದ್ರಲ್ಲಿ ಆ ಪೊಲೀಸ್ ಸ್ಟೇಷನ್, ಹೊನ್ನಳ್ಳಿಯ ಪೊಲೀಸ್ ಠಾಣೆ ಇದೆ, ಪೊಲೀಸ್ ಠಾಣೆಯ ಮುಂದುಗಡೆನೇ ಲಾರಿಗಳು ಬರ್ತವೆ. ಯಾರು ಪೊಲೀಸರು ಕಂಡಿಲ್ವ ರಾತ್ರಿ ಹೊತ್ತು ಬರೋವಂಥದ್ದು? CCTV ಚೆಕ್ ಮಾಡಿ. ನಾನು ಹೇಳುವಂಥದ್ದು ಏನಾದರೂ ಸುಳ್ಳಾದರೆ ಪೊಲೀಸ್ ಇಲಾಖೆ ಹೊನ್ನಳ್ಳಿಯ ಎಲ್ಲ CCTVಗಳನ್ನು, ಕಳೆದ 15 ದಿನಗಳ ಎಲ್ಲ CCTVಯನ್ನು ಜಿಲ್ಲಾಧಿಕಾರಿಗಳು ಮತ್ತು SP ಅವರು ತನಿಖೆ ಮಾಡಿದ್ರೆ ಎಷ್ಟು ಗಂಟೆಗೆ ಲಾರಿ ಬರ್ತವೆ, ಎಷ್ಟು ಲಾರಿ ಬರ್ತವೆ, ಪೊಲೀಸ್ ಸ್ಟೇಷನ್ ಮುಂದೆ ಎಷ್ಟು ಲಾರಿ ಹೋಗ್ತವೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಯಾಕೆ ಪೊಲೀಸ್ನವರು ಕಣ್ಣು ಮುಚ್ಚಾಗಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಯಾಕೆ ಕೂತ್ಕೊಂಡಿದ್ದಾರೆ ಅಂದರೆ ಮಂತ್ಲಿ ಬರುತ್ತೆ, ವೀಕ್ಲಿ ಬರುತ್ತೆ, ಡೈಲಿ ಬರುತ್ತೆ. ಹಾಗಾಗಿ ನಮಗೇನಪ್ಪ ದುಡ್ಡು ಕೊಡಿ, ನೀವೇನಾದ್ರು ದಂಧೆ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಾಗಿ ಏನು ರೇಣುಕಾಚಾರ್ಯ ಹಾಗೂ ಹಾಲಿ ಶಾಸಕರು ಇಬ್ಬರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಇಬ್ಬರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಅವ್ಯಾಹತವಾಗಿ ಮರಳು ದಂಧೆ ನಡೀತಾ ಇದೆ. ಇದ್ರ ಬಗ್ಗೆ ಒಂದು ಸುದ್ದಿಯೊಂದನ್ನು ಬ್ರೇಕ್ ಮಾಡಿದೆ. ನೋಡೋಣ, ಇದೇ ರೀತಿ ನಿರಂತರವಾಗಿ ಮರಳು ದಂಧೆ ನಡೀತಾ ಇದ್ದರೆ ಖಂಡಿತವಾಗಿ ಈ ದಂಧೆ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಂತ್ಲಿ ಫಿಕ್ಸ್ ಆಗಿದೆ, ಯಾರ್ಯಾರು ಹಣವನ್ನು ತೆಗೆದುಕೊಂಡು ಅನುಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಕೇವಲ ಒಂದು ಆದೇಶ ಪತ್ರವನ್ನು ಹೊರಡಿಸ್ತಾರೆ. ಮಣ್ಣನ್ನು ಯಾರು ಕೂಡ ಎತ್ತಬಾರ್ದು, ಕೃಷಿ ಚಟುವಟಿಕೆಗೆ ಹೊರತುಪಡಿಸಿ ಕೃಷಿಯೇತರ ಚಟುವಟಿಕೆಗೆ ಮಣ್ಣನ್ನು ಯಾರು ಎತ್ತಬಾರ್ದು ಅಂತೇಳಿ ಒಂದು ಆದೇಶ ಇದೆ. ಜೊತೆಗೆ ಮರಳನ್ನು ಕೂಡ ಎತ್ತಬಾರ್ದು. ಮಣ್ಣು ಯಾವ ರೀತಿ ಎತ್ತಬಾರ್ದು ಅದೇ ರೀತಿ ಮರಳನ್ನು ಕೂಡ ಎತ್ತಬಾರ್ದು. ಮರಳನ್ನು ಎತ್ತುತ್ತಿರುವಂಥದ್ದು ತುಂಗಾಭದ್ರಾ ನದಿಯ ಒಡಲಿನಲ್ಲಿ, ಯಾವುದೋ ಬೇರೆ ಕಡೆ ಅಲ್ಲ. ಸೊ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಡೆಯದೇ ಹೋದರೆ ಆ ನದಿಯ ಸಂಪೂರ್ಣ ಸೌಂದರ್ಯ ಹಾಳಾಗುತ್ತೆ, ಆ ಖನಿಜ ಸಂಪತ್ತು ಹಾಳಾಗುತ್ತೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಡಿಬೇಕಾಗುತ್ತೆ. ಈಗಾಗಲೇ ಹೊನ್ನಳ್ಳಿಯಲ್ಲಿ ಸಾಕಷ್ಟು ಮರಳು ಬ್ಲಾಕ್ಗಳ ಟೆಂಡರ್ ಆಗಿದೆ, ಅದನ್ನು ಹ್ಯಾಂಡ್ ಓವರ್ ಆಗಿಲ್ಲ. ಅದು ಘೋಷಣೆ ಆಗಿದೆ, ಏನೋ ಟೆಂಡರ್ ಹರಾಜು ಪ್ರಕ್ರಿಯೆ ಆಗಿದೆ, ಅದನ್ನು ಹ್ಯಾಂಡ್ ಓವರ್ ಆಗಿಲ್ಲ. ಎಲ್ಲರೂ ಕಾದರೆ ಅದಾಗುತ್ತೆ. ಸೊ ಮರಳು ದಂಧೆಯ ಬಗ್ಗೆ ಒಂದನೇ ದಿವಸ ಸುದ್ದಿಯೊಂದನ್ನು ಬ್ರೇಕ್ ಮಾಡಿದೆ. ನಂತರ ನಾವು ಇದನ್ನು ಅಪ್ಡೇಟನ್ನು ಕೂಡ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಯಾವ ರೀತಿಯಾಗಿ ಅದು ಮರಳು ದಂಧೆ ಸ್ಟಾಪ್ ಆಗುತ್ತೋ ಅಥವಾ ಕಂಟಿನ್ಯೂ ಆಗುತ್ತೋ ಅದನ್ನು ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.